ಸಾಂವಿಧಾನಿಕ ಹುದ್ದೆ ಇರುವ ರಾಜಭವನ ಈಶ್ವರಪ್ಪ ಮಿಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದರೆ ಶಿಸ್ತುಬದ್ಧ ಪೊಲಿಟಿಷಿಯನ್, ಸಂಘ ಹಾಗೂ ಪಕ್ಷನಿಷ್ಠೆಯ ಕನ್ನಡಿಗ CH ವಿಜಯಶಂಕರ್ ಗೇನ್ ಮಾಡಿಕೊಂಡಿದ್ದಾರೆ. ವಿಕಾಸದ ಹಾದಿಯಲ್ಲಿರುವ ಮೂರನೇ ಚರಣದ ಮೋದಿ ಭಾರತದ ನೆಲೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಆಡ್ವಾಣಿ ಗರಡಿಯಲ್ಲಿ ರಾಜಕೀಯವಾಗಿ ಬೆಳೆದ ಈಶ್ವರಪ್ಪರ ಹೆಸರು ಇತ್ತಂತೆ ರಾಜ್ಯಪಾಲರ ಸಾಂವಿಧಾನಿಕ ಹುದ್ದೆಗೆ ಆಯ್ಕೆ ಮಾಡಿದ ವ್ಯಕ್ತಿಗಳ ಪಟ್ಟಿಯಲ್ಲಿ. ಆದರೆ ಸುಖ ಸುಮ್ಮನೆ ತನಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ಸಿಟ್ಟಿನಿಂದ ಏನೋ ಮರೆಯಲು ಹೋಗಿ ಇನ್ನೇನೋ ಮಾಡಿಕೊಂಡ್ರು ಅನ್ನೋ ಹಾಗೆ ಆಗಿಬಿಡ್ತು ಗಂಟೆ ನಾಲ್ಗೆ ಅಪ್ಪ ಈಶ್ವರಪ್ಪನವರ ವ್ಯಕ್ತಿತ್ವ ಈ ರಾಜಕಾರಣದ ಪಥದಲ್ಲಿ ಅನ್ನಬಹುದು. ಹೌದು, ಮತ್ತೆ ಇವರಿಗೆ ಬೇಕಿತ್ತಾ ಭಿನ್ನ ಮತದ ನಡೆ? ಇವರಿಗೆ ಬೇಕಿತ್ತಾ ಲೋಕಸಭೆಗೆ ಬಂಡಾಯ ಸ್ಪರ್ಧೆ? ರಾಜಕೀಯದಲ್ಲಿ ಈಗ ವಿಶ್ರಾಂತಿಯ ಕಾಲ ಅಂತಲೂ ಮರೆತು ವರ್ತಿಸಿದ್ದಾರೆ ಈಶ್ವರಪ್ಪ ಅವರು ಅಂತ ಶಿವಮೊಗ್ಗೆಯ ಮತದಾರರೇ ನೀವೇ ಹೇಳಬೇಕು. ಅವತ್ತು ಗೌರವದಿಂದ ಇದ್ದಿದ್ರೆ ಮಾತೃಪಕ್ಷದಲ್ಲಿ ಇರುವ ಹಿರಿಮೆ ಇದ್ದ ಹಾಗೆ ಉಳಿತಿತ್ತು. ಅದರ ಮೇಲೆ ಕೇಂದ್ರ ಸರ್ಕಾರ ನೂತನ ರಾಜ್ಯಪಾಲರ ನೇಮಕಾತಿಗಾಗಿ ಹಿಂದೆಯೇ ಸಿದ್ಧಪಡಿಸಿದ್ದ ಹೆಸರುಗಳ ಕರಡು ಪ್ರತಿಯಿಂದ ಇವರ ಹೆಸರು ಕೂಡ ಮಂಗಮಾಯವಾಗಿ ಅಳಿಸಿ ಹೋಗ್ತಾ ಇರಲಿಲ್ಲ. ರಾಷ್ಟ್ರಪತಿ ಭವನಕ್ಕೆ ರವಾನಿಸಿದ್ದ ಶಿಫಾರಸು ಪತ್ರದಲ್ಲಿ KS ಈಶ್ವರಪ್ಪ ಅವರ ಹೆಸರು ಮೊದಲ ಸಾಲಿನಲ್ಲೇ ಇರ್ತಿತ್ತು. ಇವರು ತೆಲಂಗಾಣದ ರಾಜ್ಯಪಾಲರಾಗಿ ನಿಜಾಮನೂರು ಹೈದರಾಬಾದಿನಲ್ಲಿ ಕನ್ನಡ ತೆಲುಗು ಬಾಂಧವ್ಯಕ್ಕೆ ಹೊಸ ಭಾಷೆ ಬರೆಯಲಿಕ್ಕೆ ಆಗ್ತಿತ್ತು. ವಿಜಯಶಂಕರ್ ಜೊತೆಗೆ ಮತ್ತೊಂದು ಕನ್ನಡಿಗನ ಹೆಸರು ಸಹ ಸಾಂವಿಧಾನಿಕ ಹುದ್ದೆಯ ಪಟ್ಟಿಯಲ್ಲಿ ಶಾಶ್ವತವಾಗಿ ದಾಖಲಾಗಿ ಬಿಡುತ್ತಿತ್ತು. ಬಟ್ ಹಿ ಮಿಸ್ಡ್ ದಿ ಗ್ರೇಟ್ ಅಪಾರ್ಚುನಿಟಿ ಓನ್ಲಿ ಫಾರ್ ಬಿಕಾಸ್ ಆಫ್ ಹಿಸ್ ಮಿಸ್ಚಿವಸ್ ಆಟಿಟ್ಯೂಡ್ ವಿತ್ ಡಿಸಿಷನ್ ಮೇಕಿಂಗ್ ಪಾರ್ಟಿ ಹೈಕಮಾಂಡ್ ಅಂತ ಅನಿಸ್ಬಿಡುತ್ತೆ. ಈಶ್ವರಪ್ಪನವರೇ, ನಿಮ್ಮ ಮನಸ್ಸನ್ನು ಧ್ಯಾನ ಸ್ಥಿತಿಗೆ ಕರೆದುಕೊಂಡು ಬಂದು ಪ್ರಶಾಂತವಾಗಿ ಒಮ್ಮೆ ಯೋಚಿಸಿ ನೋಡಿ. ನಿಮ್ಮ ಮಾತೃಪಕ್ಷ ನಿಮ್ಮ ಸೇವೆಗೆ ಅನುಗುಣವಾಗಿ ಯಾವೆಲ್ಲ ಅವಕಾಶ, ಏನೆಲ್ಲ ಅಧಿಕಾರಗಳನ್ನು ಬಳುವಳಿಯಾಗಿ ಆಗಲೇ ಪ್ರದಾನ ಮಾಡಿಬಿಟ್ಟಿದೆ ಅಂತ. ಆ ಸ್ಥಾನಗಳಿಂದ ಈ ನಾಡು ದೇಶಕ್ಕೆ ಒಮ್ಮೆ ಜನಸೇವಕನಾಗಿ ನೀವು ಏನೆಲ್ಲ ಸಮರ್ಪಣೆ ಮಾಡಿದ್ದೀರಿ ಅಂತ ಕೂಡ ಯೋಚಿಸಿ ನೋಡಿ. ಆಗಲೇ ನಿಮ್ಮ ಮನಸ್ಸಿನ ಪದರುಗಳು ಸಂತೃಪ್ತಿಯ ಉತ್ತರವನ್ನು ನಿಮಗೆ ಕೊಟ್ಟು ಬಿಡುತ್ತವೆ. ಹೀಗಿದ್ದಾಗಲೂ ನಿಮಗೆ ಬೇಕಿತ್ತೇ ವಿರೋಧಾಭಾಸವೆನ್ನುವಂತಹ ರಾಜಕೀಯದ ಈ ಡೊಂಬರಾಟದ ನಡೆ? ಯೋಚಿಸಿ. ಸಾಮಾಜಿಕ ಬದುಕಿನ ಈ ಅನುಭವಿ ಜೀವನವನ್ನು ಇನ್ನಾದರೂ ಸ್ವಾರ್ಥದ ಆಟಗಳಿಂದ ಮುಕ್ತಗೊಳಿಸಿಕೊಂಡು ತೃಪ್ತ ಜೀವನವನ್ನು ನಿರ್ವಹಿಸುತ್ತಾ ಅವಕಾಶ ಸಿಕ್ಕಾಗ ಸಿಕ್ಕಂತಹ ಅಂಥ ಸ್ಥಾನದಿಂದ ನಿರ್ವಂಚಿತರಾಗಿ ನಾಡವರ ಸೇವೆ ಮಾಡಲು ನಿಮ್ಮ ಮನಸ್ಸು ಹಾಗೂ ದೇಹವನ್ನು ಸಿದ್ಧಗೊಳಿಸಿಕೊಳ್ಳಿ. ಮಾಡಿದ್ದು ತಪ್ಪಾಯಿತು ಎಂದು ಒಪ್ಪಿಕೊಂಡು ಮಾತೃಪಕ್ಷಕ್ಕೆ ಹೇಳಿಕೊಂಡು ಮರಳಿ ಗೂಡು ಸೇರಿಕೊಳ್ಳಿ. ಘನವೆತ್ತ ರಾಷ್ಟ್ರಪತಿಗಳಿಂದ ಮೇಘಾಲಯದ ರಾಜ್ಯಪಾಲರಾಗಿ ನಿಯೋಜಿತರಾಗಿದ್ದ ಕನ್ನಡಿಗ ವಿಜಯಶಂಕರ್ ಅವರಿಗೆ ವಿಶ್ ಮಾಡಿಬಿಡಿ. ಆಗಲೇ ನಿಮಗೆ ನೀವು ಪ್ರಬುದ್ಧರು ಎಂಬುದನ್ನು ಅರಿವಿಗೆ ತಂದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಮಕ್ಕಳಾಟದ ರಾಜಕಾರಣ ಬಿಟ್ಟು ಮುತ್ಸದ್ದಿ ರಾಜಕಾರಣಿ ಆಗ್ರಿ. ಮುಂದೊಂದು ದಿನ ಅವಕಾಶ ಅರಸಿ ಬಂದಾಗ ನಿಮಗೂ ಹಿಂಗೆ ಶುಭ ಕೋರುವವರು ಇದ್ದೇ ಇರ್ತಾರೆ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.